ನಮಸ್ತೆ, ನನ್ನ ಹೆಸರು ತಿಪ್ಪಮ್ಮ ಅಂತ. ನಮ್ಮೂರು ಬಂದುಬಿಟ್ಟು ಹರಿಹರಪುರ. ನನಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ಮ ಹತ್ರ ನಮ್ಮ ತಾಯಿ ಇಲ್ಲ. ನಮ್ಮ ಅಜ್ಜಿ ನಮ್ಮ ತಾತ ಇಷ್ಟು ದಿನ ನಾನು ಕಷ್ಟಪಟ್ಟು ಕೂಲಿ ಮಾಡಿ ಒಬ್ಬರು ಹೊಲದಲ್ಲೂ ಕೆಲಸ ಮಾಡಿ ಇವತ್ತು ನನ್ನ ಇಷ್ಟು ಮಟ್ಟಿಗೆ ನಾನು ಬೆಳೆಸಿದ್ದಾರೆ. ಆದರೂ ಅದ್ರ ತಕ್ಕಂತೆಯೇ ನಾನು ಇಷ್ಟು ವರ್ಷ ಓದಿ ಕಷ್ಟಪಟ್ಟು ಡಿಗ್ರಿ ಲೆವೆಲ್ ಬಂದಿದ್ದೀನಿ. ಇವತ್ತು ನಮ್ಮ ಈ ಥರ ಗುಡ್ಲು ಸುಟ್ಟೋಗಿರೋದ್ರಿಂದ ನನ್ನ ಓದಿರೋದು ಮಾಸ್ ಕಾರ್ಡ್ ಆಗಿರ್ಬೋದು, ನಮ್ಮ ಅಜ್ಜಿದು ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಪ್ರತಿಯೊಂದೂ ನಾವೆಲ್ಲ ಕಳ್ಕೊಂಡಿದ್ದೀವಿ. ಇವತ್ತು ನಮ್ಮ ಅಜ್ಜಿ ನಮ್ಮ ತಾತ ಯುಗಾದಿಗೆ ನಾನು ಮದುವೆ ಮಾಡಬೇಕು ಅಂತಂದು ಹೇಳ್ಬಿಟ್ಟು ಅವರು ಯಾರ ಹತ್ರ ಇಸ್ಕೊಬಂದಿದ್ರು, ಎಷ್ಟು ಇಸ್ಕೊಬಂದಿದ್ರು ನನಗೆ ಗೊತ್ತಿಲ್ಲ. ಫಸ್ಟ್ ನಮ್ಮ ತಾತ ಬಂದುಬಿಟ್ಟು ನನ್ನ ಹತ್ರ ನೀನು ಮದುವೆ ಮಾಡಬೇಕಮ್ಮ ಅಂತ ಹೇಳ್ತು. ನಾನು ಅವಾಗ ಏನೋ ತಾತ ನಿಮ್ಮ ಇಷ್ಟ ಅಂತಂದು ಹೇಳಿದ್ಕೆ ಯಾರ ಹತ್ರನೋ 50,000 ರೂಪಾಯಿ ದುಡ್ಡು ಇಸ್ಕೊಬಂದು ಕೊಡ್ತು. ನಾನು ಅದನ್ನು ಮೊನ್ನೆ ತಾನೇ ಇನ್ನು 15 ದಿನ ಆಗಿತ್ತು ಆ ಬೀರುವ ತಂದು. ಆ ಬೀರುದಕ್ಕೆ ನಮ್ಮ ತಾತ ದುಡ್ಡು ತಗೊಂಬಂದು ಕೊಡ್ತು ನನ್ನ ಕೈಲಿ. ನಾನೇನು ಮಾಡಿದೆ, ಅದನ್ನು ಎಷ್ಟೈತೆ ಅಂತ ಎಣಿಸಿ 50,000 ರೂಪಾಯಿ ಕರೆಕ್ಟಾಗಿತ್ತು. ಅದನ್ನು ತಗೊಂಡೋಗಿ ಬೀರುದಕ್ಕೆ ಇಕ್ಕಿ ಬೀಗ ಹಾಕಿ ನಮ್ಮ ತಾತನ ಕೈಗೆ ಬೀಗ ಕೊಟ್ಟೆ. ನಮ್ಮ ತಾತರು ಮದುವೆ ಮಾಡ್ಬೇಕಂತ ಫಿಕ್ಸ್ ಆಗಿದ್ರು. ಹಾಗಾಗಿ ಮದುವೆ ಮಾಡ್ಬೇಕಂತ ಅಂದಕ್ಕೆ ಒಡವೆ ತಗೊಬಂದಿದ್ರು. ಅದು ಕಿವಿಗೆ ವಾರೆ ಜುಮ್ಕೆ ಮತ್ತು ಮೂಗ್ನತ್ತು ಮತ್ತು ಹಿಂಗೆ ರಿವರ್ ಚೈನ ಅಂಥವೆಲ್ಲ ಒಟ್ಟು 1,00,000 ರೂಪಾಯಿ ಅಂತ ಅಷ್ಟು ಒಡವೆ ತಗೊಬಂದು ಕೊಟ್ಟಿದ್ರು. ಇವತ್ತು ಅದನ್ನು ಕಳ್ಕೊಂಡಿದ್ದೀವಿ. ಮತ್ತು ನಾನು ಓದೋಕ್ಕೆ ಎಜುಕೇಷನ್ಗೆ ಇವಾಗ ಮುಂದೆ ಏನು ಮಾಡ್ಬೇಕಂತ ನಮಗೆ ಗೊತ್ತಾಗ್ತಿಲ್ಲ. ಮಾಸ್ ಕಾರ್ಡು, PUC ಮಾಸ್ ಕಾರ್ಡು, ಮತ್ತು ಇವಾಗ ನನಗೆ ಓದಬೇಕಾಗಿರೋ ಬುಕ್ಕುಗಳು, ID ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಎಲ್ಲನೂ ಕಳ್ಕೊಂಡಿದ್ದೀವಿ. ಭಾಗ್ಯಲಕ್ಷ್ಮಿ ಮೇನ್ ಮುಖ್ಯವಾಗಿ ಹೇಳ್ಬೇಕಂದ್ರೆ ನನ್ನ ಭಾಗ್ಯಲಕ್ಷ್ಮಿ ಬಾಂಡ್ ಇತ್ತು. ಇವತ್ತು ಅದನ್ನು ಇಲ್ಲ ಅಂತ ನಾನು ಕಳ್ಕೊಂಡು ಅನುಭವಿಸ್ತಾ ಇದ್ದೀವಿ. ಸರ್ ಏನು ಮಾಡ್ತೀರೋ ಗೊತ್ತಿಲ್ಲ. ಇದಕ್ಕೆ ನೀವೇ ಒಂದು ಪರಿಹಾರ ಕೊಡಬೇಕು.